ನಾನು ವಿಶಾಲ್ ಅಂತ ಹೇಳಿ, ಹರ್ಷಣ್ಣನ ತಮ್ಮ, ಹೊಸತೇರು ಚಾವಡಿ ವಹಿವಾಟುದಾರಿಕೆ ಮನೆತನದವರು. ಇದ್ರದ್ದು ಪುರಾಣ ಹಿಸ್ಟ್ರಿ ಹೇಳ್ತಾ ಹೋದರೆ, ಹಿಂದೆ ಅಗಸ್ತ್ಯ ಕಾಲದಿಂದನೂ ಕಳಸೇಶ್ವರಂಗೆ ಗಣಗಳು ಅಂತ ಹೇಳಿ 4 ದಿಕ್ಕಲ್ಲಿ 4 ಪ್ರಮುಖವಾದ ದೈವಗಳನ್ನ ಸ್ಥಾಪನೆ ಆಗುತ್ತೆ. ಮೊದಲೇದು ಹೊಸತೇರು ಚಾವಡಿ, ಹಿಲಿಗುಡ್ಡೆ, ಹೆಮ್ಮಕ್ಕಿ ಅಮ್ಮನವರು, ಆಮೇಲೆ ಕೋಣೆಬೈಲು. ಇವು 4 ದಿಕ್ಕಲ್ಲಿ 4 ಸ್ಥಾಪನೆ ಆಗುತ್ತೆ. ಅದರಲ್ಲಿ ಪ್ರಧಾನವಾದ್ದು ಹೊಸದೇವ್ರ ಚಾವಡಿ ಅಂತ ಹೇಳ್ಕೊಂಡು ಹಿಂದಿಂದನೂ ನಡ್ಕೊಂಬರ್ತಿದೆ. ಇದ್ರದ್ದು ಮನೆತನದ್ದು ಭಂಡಾರ ಮನೆಯದು ಹಿಸ್ಟ್ರಿ ಹೇಳೋದಾದರೆ, ಹರ್ಷಣ್ಣ 8ನೇ ತಲೆಮಾರಿನವ್ರು ಆಗಿದ್ದರು. ಅವ್ರ ನಂತರ ನಾವು ಮುಂದುವರ್ಸ್ಕೊಂಡು ಬರ್ತಿದ್ದೀವಿ. ಭಂಡಾರ ಮನೆ ಅಂಥೇಳಿ ರಾಜದೈವ ಧೂಮಾವತಿ ಭಂಡಾರ, ಅಡ್ಕೋಡ್ ಚೌಡಿ ಭಂಡಾರ ನಮ್ಮ ಮನೇಲಿ ಇರುತ್ತೆ. ವರ್ಷ ಬಿಟ್ಟು ವರ್ಷ ಇಲ್ಲಿ ಮಾರಿ ಹಬ್ಬ, ಕೋಲ, ನೇಮೋತ್ಸವಗಳಾಗುತ್ತೆ. ಪ್ರತಿ ಸತಿ ಕಾರ್ತಿಕ್ ಮಾಸದಲ್ಲಿ ದೀಪ, ಆಮೇಲೆ ಕೋಲ ಇಲ್ದಿದ್ದಾಗ ಎಡೆ ಪೂಜೆ, ಮುದ್ರೆ ಪೂಜೆ, ಈ ಥರದ್ದು ಸೇವೆಗಳನ್ನ ನಡೆಸ್ಕೊಂಬರ್ತೀವಿ. ಇಲ್ಲಿ ಬೆಳ್ಳಾರಮ್ಮ ಹಳಿದೇವರು ಸಾನ್ನಿಧ್ಯನೂ ಉಂಟು ಹೊಸದೇವ್ರ ಚಾವಡಿ ಕೆಳಗಡೆ. ಅಲ್ಲೂ ಇದ್ರ ಜೊತೆಗೆ ದೀಪೋತ್ಸವಗಳು, ಕೆಳಗಡೆ ಗುತ್ಯಮ್ಮ, ಮಾತಂಗಿ, ಎಲ್ಲಮ್ಮನವರಿಗೂ ಎಲ್ಲ ಕಡೆಯೂ ಒಟ್ಟಿಗೆ ದೀಪೋತ್ಸವ ನಡೆಸ್ಕೊಂಡು ಬರ್ತೀವಿ. ಈ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಶಿವರಾತ್ರಿ ಕಳೆದಿನೊಂದು 15-20 ದಿವಸದಲ್ಲಿ ಮಾರಿ ಹಬ್ಬ ಕೋಲ ಇಟ್ಕೋಬೇಕು ಅಂತ ಹೇಳಿ ಎಲ್ಲರೂ ಗ್ರಾಮಸ್ಥರು ನಿಶ್ಚಯ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ. ಹೊಸದೇವ್ರ ಚಾವಡಿ 2019ರಲ್ಲಿ ಬ್ರಹ್ಮಕಲಶ ಪ್ರತಿಷ್ಠೆ ಆಗಿತ್ತು. 2016-17ರಿಂದ 19ರವರೆಗೆ 2-3 ವರ್ಷ ತಗೊಂಡು ಎಲ್ಲರೂ ಗ್ರಾಮಸ್ಥರು ಸಹಯೋಗದಿಂದ ಪ್ರತಿಷ್ಠೆ ಮಾಡಬೇಕಾಯ್ತು. ಶಿಲಾಮಯ ದೇವಸ್ಥಾನ ಪ್ರತಿಷ್ಠೆ ಆಯಿತು. 2022ರಲ್ಲಿ ಮೊದಲನೇ ಹೊಸ ದೇವಸ್ಥಾನದ ಮೊದಲನೇ ಕೋಲ ಆಗಿತ್ತು. 24ರಲ್ಲಿ ನಡಿಬೇಕಿತ್ತು, ಆದರೆ ಹರ್ಷಣ್ಣವರು ನಮ್ಮ ಜೊತೆ ಇಲ್ದಿರೋ ಕಾರಣ 24ರಲ್ಲಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ 25ರಲ್ಲಿ ನಾವು ಮಾರಿ ಹಬ್ಬ ನೇಮೋತ್ಸವಗಳನ್ನ ಮಾಡ್ಕೊಂಬರ್ತೀವಿ. ಇದೊಂದು ಕಳಸ ಊರಿಗೆ ಒಂದು ಹಬ್ಬ ಥರನೇ ನೇಮೋತ್ಸವ ಆದಾಗ. ಹೌದು ಹೌದು. ಕೋಲಕ್ಕೆಲ್ಲ ಸಿಕ್ಕಾಪಟ್ಟೆ ಜನ ಎಲ್ಲ ಅಂದರೆ ಬೇರೆ ಊರಿಂದೆಲ್ಲ ಬರ್ತಾರೆ, ಭಾರಿ ಬೇರೆ ಕಡೆಯಿಂದನೂ ಬರುತ್ತೆ. ಮತ್ತು ಇಲ್ಲಿ ಭಂಡಾರ ಶೃಂಗೇರಿಗೂ ಅಡ್ಕೋಡ್ ಚೌಡಿ ಭಂಡಾರ ಎಲ್ಲ ಹೋಗಿದೆ. ದೂರದ ಇದಕ್ಕೂ ಹೋಗ್ತಾರೆ. ಆಮೇಲೆ ಸುಮಾರು ಗ್ರಾಮಗಳಿಂದ, ಸುತ್ತಮುತ್ತಲು ಕೆಲವು 6-7 ಗ್ರಾಮದಿಂದನೂ ಭಕ್ತಾದಿಗಳು ಇದಕ್ಕೆ ನಡೆಯೋರಿದ್ದಾರೆ.
ಇದು ಯಾವ್ಯಾವ ಕೊಡ್ತಾರೆ. ಒಂದು ರೋಡ್ ಬನ್ನಿ ಆಮೇಲೆ ಹೋಗಿ ಒಳಗೆ ಇಲ್ಲ ಒಟ್ಟಿಗೆ ಕಳಸದ ಭಂಡಾರದ ಮನೆ ರಾಜದೈವ ಧೂಮವತಿ ಅಡಕೋಟ ಚೌಡಿ ಇನ್ನು ಸಣ್ಣ ದೈವಗಳು ಪರಿಹಾರ ದೇವರುಗಳು ಒಟ್ಟು 14 ದೈವ ಇಲ್ಲಿ. ಆ ದೇವರು ಭಂಡಾರದ ಮನೆಯಿಂದ ಹೊರಟು ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪೂಜೆ ಗೀಜೆ ಎಲ್ಲ ಮಂಗಳಾರತಿ ಪೂಜೆ ಆಗಿ ಅಲ್ಲಿಂದ ಹೊರಟು ಭಂಡಾರದ ಮನೆ ಹತ್ರ ಒಂದು 10 ನಿಮಿಷ ನಿಂತು ಸೀದಾ ಅಲ್ಲಿಂದ ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕೂರ್ತಾರೆ. ಅಲ್ಲಿ ಕೂತು ಅಲ್ಲಿ ಮಂಗಳಾರತಿ ಪೂಜೆ ಆಗಿ ಅಲ್ಲಿಂದ ಹೊರಟು ಸೀದಾ ಹೊಸ್ತಾಚೌಡಿಗೆ ಬಂದು ಕೂರ್ತಾರೆ. ಇಲ್ಲಿ ರಾತ್ರಿ ದೀಪೋತ್ಸವ, ಆಮೇಲೆ ಮಾರಿ ಪೂಜೆ, ಕೋಲ, ಹಾಲಹಬ್ಬ, ಎಡೆ ಪೂಜೆ, ಬೆಳ್ಳರ ದೇವರ ಹಬ್ಬ, ಇಂಥ ಹಬ್ಬಗಳೆಲ್ಲ ನಡೀತದೆ. ಇವತ್ತು ದರ್ಶನ ಉಂಟು. ಅಡಕೋಟ ಚೌಡಿ ದರ್ಶನ, ಬೆಳ್ಳರ ದೇವರ ದರ್ಶನ, ಹಳಿ ದೇವ್ರದ್ದು ಇಲ್ಲಿ ಮುಗಿಸ್ಕೊಂಡು ಗುತ್ಯಮ್ಮನ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಮಂಗಳಾರತಿ ಪೂಜೆ ದೀಪೋತ್ಸವ ಮಾಡಿಕೊಂಡು ಸೀದಾ ಭಂಡಾರದ ಮನೆಗೆ ಹೋಗಿ ಹೋಗ್ತಾರೆ. ಈಗ ಇಲ್ಲಿ ಪ್ರತಿ ವರ್ಷನೂ ಪೂಜೆಗಳೆಲ್ಲ ನಡೀತಾ ಇರುತ್ತೆ. ಹೌದು. ಯಾವ್ಯಾವ ಗ್ರಾಮದಿಂದ ಜನರೆಲ್ಲ ಬರ್ತಾರೆ? ಸುತ್ತಮುತ್ತ ನಮ್ಮ ಮಾಯನಕೆರೆ ಗ್ರಾಮದಲ್ಲಿ ಸುತ್ತಮುತ್ತಿಂದ ಎಲ್ಲರೂ ಬರ್ತಾರೆ. ಮಾಯನಕೆರೆ ಗ್ರಾಮ ಬಿಟ್ಟು ಹೊರಗಿನವರು ಬರ್ತಾರೆ. ಈಗ ಪ್ರತಿ ವರ್ಷ ದೀಪೋತ್ಸವ ಸಂದರ್ಭದಲ್ಲಿ ನೀವು ಭಂಡಾರ ಅಲ್ಲಿಂದ ಮನೆಯಿಂದ ಇಲ್ಲಿಗೆ ತರ್ತೀರಿ. ಹೌದು. ಈಗ ಹಾಗೇನೆ ಈಗ ಮಾರಿ ಹಬ್ಬ ಮತ್ತೆ ಕೋಲಗಳೆಲ್ಲ ನೇಮೋತ್ಸವ ನಡೀತಿರಲ್ಲ, ಹೌದು. ಅದು ಯಾವ ಟೈಮಲ್ಲಿ ನಡೀತದೆ? ಅದು ಏಪ್ರಿಲ್ ಅಲ್ಲ, ಮಾರ್ಚ್ ಏಪ್ರಿಲ್ ಅಲ್ಲಿ ನಡೀತದೆ. ಶಿವರಾತ್ರಿ ಕಳೆದು ಲಾಸ್ಟ್ ತಿಂಗಳೊಳಗೆ ಇದಾಗ್ತದೆ. ಎಷ್ಟು ದಿನದ ನೇಮೋತ್ಸವ ನಡೀತದೆ? 3 ಟೋಟಲ್ ಒಟ್ಟು ಮಾರಿ ಪೂಜೆ ಇದರಿಂದ ಒಂದು 15 ದಿನ ಉತ್ಸವ ನಡೀತದೆ. 13-14 ದಿವಸ ಎಡೆ ಪೂಜೆ ಲಾಸ್ಟ್ ಗುತ್ಯಮ್ಮನವ್ರ ತಂಗಿ ಪೂಜೆ ನಡೀತದೆ. ಆಮೇಲೆ ಇಲ್ಲಿ ಬೆಳ್ಳರ ದೇವರ ಹಬ್ಬ ನಡೀತದೆ. ಅವೆಲ್ಲ ನಡೀತಿ. ನಿಮ್ಮ ಹೆಸರು? ಚಂದ್ರೇಗೌಡರು.
ಇದು ಕಳಸ ಗ್ರಾಮ ದೇವರು ಮನಸ್ಥಾನ ಮನೆ ಅಂದರೆ ಶಾನ್ಬಾರ್ ಮನೆ, ಹುತ್ತಿನ ಮನೆ. ಅದರ ಮೇಲೆ ಗೌಡಿಕೆ ಮನೆ 2 ಇದಾವೆ, ಎಡದಾಳು. ಅದರ ಮೇಲೆ ಇದು ದುಂಡಿಗೆ ಮಂತಾನ ಒಂದಿದೆ. ಅದು ಇವತ್ತು ಮಂತಾನ ಮನೆಯಿಂದ ಹೊರಟು ಈಶ್ವರ ದೇವಸ್ಥಾನಕ್ಕೆ ಹೋಗ್ತದೆ. ಈಶ್ವರ ದೇವಸ್ಥಾನ ಹೋಗಿ ಅಲ್ಲಿಂದ ಪೂಜೆ ಎಲ್ಲ ಆಗಿ ವಾಪಸ್ ಅವ್ರ ಮನೆ ಹತ್ರ, ಭಂಡಾರದ ಮನೆ ಹತ್ರ ಬಂದು ಸ್ವಲ್ಪ ಹೊತ್ತು ನಿಲ್ತದೆ. ಅಲ್ಲಿಂದ ನಿಂತು ಅಲ್ಲಿಂದ ಹೊರಟು ಸೀದಾ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಅಲ್ಲಿ ಮೂರ್ತಿಗಳನ್ನ ಅಲ್ಲಿ ಕೆಳಗೆ ಇಳಿಸಿ ಅಲ್ಲಿ ಪೂಜೆ ಆಗ್ತದೆ. ಪೂಜೆ ಆಗಿ ಅಲ್ಲಿಂದ ಸೀದಾ ಬಂದು ಹೊಸ ಚೋಡಿಗೆ ಬರ್ತೀವಿ. ಹೊಸ ಚೋಡಿಗೆ ಬಂದು ಅಲ್ಲಿ ಭಂಡಾರ ಒಕ್ಕಲಾಗಿ ಅಲ್ಲಿ ಮಂಗಳಾರತಾಗಿ ಅಲ್ಲಿಂದ ಬೆಳ್ಳಾರ ದೇವರ ಭಂಡಾರ ತಾನಾಗಿ ಬೆಳ್ಳಾರ ದೇವಸ್ಥಾನದಲ್ಲಿ ಒಕ್ಕಲು ಮಾಡಿ ಅಲ್ಲೂ ಮಂಗಳಾರತಿ ಮಾಡಿ ಇದು ಮಾಡ್ತೀವಿ. ಸಾಯಂಕಾಲ ಅದೇ ಒಂದು 7-7:30 ದೀಪೋತ್ಸವ ಅಂತ ದರ್ಶನ ಇರ್ತದೆ. ಅಡ್ಕೋಡ್ ಚೌಡಿ ದರ್ಶನದ ಮೇಲೆ ದೀಪೋತ್ಸವ ಮಾಡ್ತೀವಿ. ದೀಪೋತ್ಸವ ಮಹಾಮಂಗಳಾರತಿ ಮಾಡಿ ಎಲ್ಲ ಪ್ರಸಾದ ಎಲ್ಲ ವಿತರಣೆ ಮಾಡ್ತೀವಿ. ಅದೇ ರೀತಿ ಬೆಳ್ಳಾರ ದೇವರು ಇದರಲ್ಲೂ ದರ್ಶನ ಇರ್ತದೆ. ಅಲ್ಲೂ ಮಹಾಮಂಗಳಾರತಿ ಆಗ್ತದೆ, ಅಲ್ಲೂ ಪ್ರಸಾದ ವಿತರಣೆ ಆಗ್ತದೆ. ಅಲ್ಲಿಂದ ಸೀದಾ ಇಲ್ಲಿ ಭಂಡಾರ ಇದು ಹೊರಟು ಸೀದಾ ಗುತ್ತಿಯಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲೂ ದೀಪೋತ್ಸವ ಆಗ್ತದೆ. ಅಲ್ಲಿ ಮೂರ್ತಿನ ಕೂರಿಸಿ ದೀಪೋತ್ಸವ ಎಲ್ಲ ಮಾಡಿ ಅಲ್ಲೂ ಪ್ರಸಾದ ವಿನಿಯೋಗ ಮಾಡ್ತೀವಿ. ಅದರ ಮೇಲೆ ಅಲ್ಲಿಂದ ಹೊರಟು ಸೀದಾ ಮನಸ್ಥಾನ ಮನೆಗೆ ಹೋಗಿ ಭಂಡಾರ ಒಕ್ಕಲು ಮಾಡಿ ಅಲ್ಲಿ ನೆಕ್ಸ್ಟ್ ಮಾರನೇ ದಿನ ಹೋಗಿ ಆ ಭಂಡಾರ ಬೀಚಿ ದೇವರ ಕೋಣೆಯಲ್ಲಿ ಇಡ್ತೀವಿ. ಈಗ ಇಲ್ಲಿ ಕೋಲಗಳೆಲ್ಲ ನೇಮೋತ್ಸವ ನಡೀತದೆ. ಯಾವ ಟೈಮಲ್ಲಿ ಎಲ್ಲ? ಮಾರ್ಚ್ ಏಪ್ರಿಲಲ್ಲಿ ನಡೀತದೆ. ಎಷ್ಟು ದಿನದ್ದು ಅದು? ಅಲ್ಲ, 4 ಅಲ್ಲ, ಒಂದು ಒಟ್ಟು ಅಲ್ಲಿ ಎಡೆ ಪೂಜೆ, ರಾಶಿ ಪೂಜೆ ಇದೆಲ್ಲ ಸೇರಿ ಒಂದು 15 ದಿನ ಆಗ್ತದೆ. ಮುಖ್ಯ ಮಂತಾನ ಅಂದರೆ ಶಾನ್ಬಾರು ತೀರಿಕೊಂಡ್ರು. ಫಸ್ಟ್ ಶಾನ್ಬಾರು ಹಿಂದಿಂದ ಮಾಡ್ಕೊಂಡು ಬರ್ತಿದ್ರು. ಅವರು ತೀರಿ ಹೋದ್ಮೇಲೆ ಹರ್ಷಣ್ಣ ಅಂತ ಅವ್ರಿಗೆ ಬಿಟ್ಟು ಅವ್ರು ಮಾಡ್ತಿದ್ರು. ಅವರು ಕೊರೋನಾ ಟೈಮಲ್ಲಿ ತೀರೋದ್ರು. ಹಾಗಾಗಿ ಅವರ ಚಿಕ್ಕಪ್ಪನ ಮಗ ವಿಶಾಲ್ ಅವರು ಈಗ ಪೂಜೆ ನಡೆಸಿಂದ ಹೋಗ್ತಿದ್ದಾರೆ, ಮುಂದೆ ವರ್ಷ ಹೋಗ್ತಾರೆ. ಅದೇ ರೀತಿ ಇದಕ್ಕೆ ಕೊಡುಗೆ ಮಂತಾನ ಮೊಮ್ಮಗೆ ಕೊಡುಗೆ
ಆಮೇಲೆ ಸುಳುಗೋಡು ಕೊಡುಗೆ, ಆಮೇಲೆ ನಮ್ಮ ಕುಂಬಾರ ಕೊಡುಗೆರು, ಆಮೇಲೆ ಇಲ್ಲಮ್ಮ ಹರಿಜನ ಕಾಲೋನಿ ಇದು ಬೆಳ್ಳಾರ ದೇವರ ಇದು ಹಳೆ ಕೇಳಿದವರು ಮಾಮೂಲಿಯಾಗಿ ಅವರು ನಮ್ಗೆ ಅವತ್ತಿಂದ ಇವತ್ತಿಗೂ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಳ್ಳಾರ ದೇವರ ಪೂಜೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷನೂ ಎಲ್ಲ ಈ ಸಂದರ್ಭದಲ್ಲಿ ಪೂಜೆ ಆಗೋತ್ತಿಗೆ ಎಲ್ಲ ದೇವರಿಗೂ ಪೂಜೆ ಎಲ್ಲ. ಹೌದು. ನಿಮ್ಮ ಹೆಸರು? ಭಾಸ್ಕರ್ ಅಂತ. ಈಗ ಏನು ತಿಳಿದ್ರೆ ನಮ್ಮಲ್ಲಿ ಇವತ್ತೇನು ದೀಪೋತ್ಸವ ಅಂತ ಹೇಳಿದ್ರೆ ಹಚ್ಚಚೌಡಿ ಇದೆ ಅಂತ ಹಚ್ಚಚೌಡಿ ದೇವರು 13 ದೇವನ ದಿವಸಗಳದ್ದು ಇರ್ತಕ್ಕಂಥ ಸ್ಥಳ. ಇಡೀ ಸಾಮಾನ್ಯ ನಮ್ಮ ಮಾಯಿನ ಗ್ರಾಮಕ್ಕೆ ಇದು ದೊಡ್ಡ ಒಂದು ಹಬ್ಬ. ನಮಗೆ ಏನು ಹೇಳಿ ದೀಪೋತ್ಸವ ಇನ್ನೇ ಮುಂದ್ಗಡೆ ಏನು ಮಮ್ಮೈ ಪೂಜೆ, ಮಾರಿ ಪೂಜೆ, ಕೋಲ, ನೇಮ ಇಂಥದ್ದೆಲ್ಲದು ಅನಾಕ. ನಾವು ಎಷ್ಟು ಜನ ಸೇರ್ತೀವಿ ಅಂದರೆ ನಮ್ಮಲ್ಲಿ ಇಲ್ಲಿ ಮಡಿವಾಳರಿಂದ ಹಿಡಿದು ಬೈಯೋರಿಂದ ಹಿಡಿದು ನಾವೊಂದು ಕುಟುಂಬ, ಇಡೀ ಒಂದು ಕುಟುಂಬ, ಗೌಡ್ರು, ಕೊಡಿಗೆಯರು, ಒಂದೊಂದು ಕುಡಿಗೆರಲ್ಲ ಎಲ್ಲ ಕುಡಿಗೆಯವರು ಸೇರ್ತೀವಿ. ಬೈಯೋರು ಹಂಗೆ ಸೇರ್ತಾರೆ, ಮಡಿವಾಳರು ಸೇರ್ತಾರೆ, ಬ್ರಾಹ್ಮರು ಬರ್ತಾರೆ. ಎಲ್ಲರೂ ಸೇರ್ತಕ್ಕಂಥ ಒಂದು ಕಳಶೇಶ್ವರ ಹಬ್ಬ ಯಾವ ರೀತಿ ಜಾತ್ರೆ ಆಗುತ್ತೆ ಅದೇ ರೀತಿ ಒಂದು ಗ್ರಾಮದ ಒಂದು ಕಟ್ಟುಕಟ್ಟಲೆ 3 ವರ್ಷಕ್ಕೆ ಒಂದ್ಸಲಿ ಕೋಲ ನೇಮ ಆಗೋದು. ವರ್ಷ ದೀಪೋತ್ಸವ ಆಗುತ್ತೆ. ಮತ್ತು ವರ್ಷ ದಿನನಿತ್ಯ ಶುಕ್ರವಾರ ಮಂಗಳವಾರ ದಿನನಿತ್ಯನೂ ಈ ಸ್ಥಳದಲ್ಲಿ ಪೂಜೆ ನಡೀತದೆ. ಇಲ್ಲಿ ನಡೀತದೆ, ಉತ್ತಮ ದೇವಸ್ಥಾನದಲ್ಲಿ ನಡೀತದೆ. ಇಲ್ಲಿ ಮಾಡ್ತಕ್ಕಂಥದ್ದು ನಮಗೇನು ಹೇಳಿ ನಾವು ಯಾಕೆ ಅಂತ ಹೇಳ್ಕೊಂಡು ಇಲ್ಲಿ ಇಷ್ಟೊಂದು ನಿಯತ್ತಿಯಲ್ಲಿ ನಾವು ಭಕ್ತಿ ಶ್ರದ್ಧೆಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ನಮಗೆ ಜಮೀನು ಮನೆ ಇಲ್ಲದೆ ರೂಪಾಯಿ ಅಲ್ಲ. ನಮಗೊಂದು ಒಂದು ಕಣ್ಣು ಕಾಲು ಸುಖ, ಮಕ್ಕಳು ವಿದ್ಯಾಭ್ಯಾಸ ಆಗಲಿ, ಒಂದು ವ್ಯವಹಾರ ಆಗಲಿ, ಪ್ರತಿಯೊಂದು ಇಲ್ಲಿ ಹೊತ್ತಿಗೆ ಬಂದು ಸೇರ್ತಂಗೆ ನಾವು ಜನಗಳೊಂದು ಒಗ್ಗಟ್ಟಾದರೆ ಒಂದು ತಾಯಿ ಮಕ್ಕಳಂಗೆ ಕೆಲಸ ಮಾಡ್ತೀವಿ. ಯಾಕೆ ಒಂದು ಪ್ರೀತಿ ವಿಶ್ವಾಸ ಆ ದೇವರು ನಮ್ಮನ್ನು ಒಟ್ಟು ಮಾಡಿ ಜಗಳ ದಂಬಿ ಯಾವುದು ಒಂದು ಪೊಲೀಸ್ನವ್ರು ಕೂಡ ಈ ಸ್ಥಳಕ್ಕೆ ಬರೋದಿಲ್ಲ. ಸಾವಿರಾರು ಜನ 3000 4000 ಜನ ಸೇರುತ್ತೆ. ಆದರೂ ಕೂಡ ಯಾರೊಬ್ಬರು ಬರ್ದೇನೆ ಅಷ್ಟು ಏನೇನು ನಮ್ಮಲ್ಲಿ ಬಂದರೂ ಕೂಡ ನಾವೇ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ನಾವೇ ಇದು ಮಾಡಿಕೊಳ್ಳುವಂಥ ಶಕ್ತಿ ಆ ಸ್ಥಳದಲ್ಲಿ ನಮ್ಮದಲ್ಲ, ಆ ಭಗವಂತನ ದೇವರಲ್ಲಿ ಮಾಡ್ತಿದ್ವಿ. ಆ ಶಕ್ತಿ ಭಕ್ತಿ ನಾವು ಮಾಡ್ತೀವಿ. ಈಗ ನೋಡಿ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿನ ಇದರಲ್ಲಿ ಪ್ರತಿಯೊಂದು ಕಡೆಗೂ ಹೊರಗಡೆ ಎಷ್ಟು ಇದು ಬರುತ್ತೆ. ಹರಕೆ ಒಡ್ಯ 3-4 ವರ್ಷಕ್ಕೆ ಬಾಳಿಕೊಂಡು ಹೇಳ್ಕೊಂಡ್ರೆ ಸಾಕು, ಮಗು ಆಗದಿದ್ದ ಮಗು, ಕೆಲವರಿಗೆ ವ್ಯವಹಾರ ಆಗದಿದ್ದರೆ ವ್ಯವಹಾರ, ಪ್ರತಿಯೊಂದು ವ್ಯವಹಾರನೂ ಕೂಡ ಇಲ್ಲಿ ನಿರ್ವಹಿಸಿಕೊಡುವಂಥ ಶಕ್ತಿ ಸ್ಥಳದಲ್ಲಿ ಅದೇ. ಈ ಸ್ಥಳದಲ್ಲಿ ಅಷ್ಟು ಅಂಥ ಒಂದು ಕಾರ್ಮಿಕ ಶಕ್ತಿ ಈ ಧರ್ಮಸ್ಥಳದ ಎಷ್ಟು ತೂಕ ಇದೆಯಾ ಆ ತೂಕ ನಮ್ಮ ಕಳಶೇಶ್ವರನಲ್ಲೂ ಅದೇ. ಇಲ್ಲಿ ಹೊಚ್ಚಚೌಡಿ 10 ಚೌಡಿ 10 ಜನದ ನಮ್ಮ ಗ್ರಾಮದ ದೇವರನ್ನು ನಮ್ಮ ಗ್ರಾಮದ ಇಡೀ ಗ್ರಾಮಕ್ಕೆ ಇದು ಒಂದು ದೇವಾಲಯ. ನಮಗೆ ಹಬ್ಬ ಹುಣ್ಣಿಮೆಗೆ ನಾವೆಲ್ಲರೂ ಪ್ರತಿಯೊಬ್ಬರು ಸೇರಿ ಮಾಡ್ತಕ್ಕಂಥ, ನಾವು ಒಂದೊಂದು ಜನ ಅಲ್ಲ, ಪ್ರತಿಯೊಂದು ಜನ ಸೇರಿ ಮಾಡ್ತಕ್ಕಂಥ ಕೆಲಸ ಇದು. ಇವತ್ತು ನೋಡಿ ದೀಪೋತ್ಸವ. ಈಗ ನೋಡಿ ಬೆಳಗ್ಗೆ ನೋಡಿದ್ರೆ ವಿಶೇಷ ಮಳೆ, ಭಂಡಾರ ಹೆಂಗೆ ಬರೋದು, ದೇವ್ರ ಮೂರ್ತಿ ಹೆಂಗೆ ತರೋದು, ಆ ರೀತಿ ಸಮಸ್ಯೆ ಆಯ್ತು ನೋಡಿ. ಈಗ ಅಲ್ಲಿಂದ ಹೊರಟಿದ್ದೆ. ಇವತ್ತು ನೋಡಿ ಕಾರ್ಮಿಕ ಎಷ್ಟುಂಟು, ಅಷ್ಟು ಚೆನ್ನಾಗಿ ಉಂಟು. ನಮಗೆ ಭಕ್ತಿ ಶ್ರದ್ಧೆಯಲ್ಲಿ ನಾವೇ ಎಷ್ಟು ಚೆನ್ನಾಗಿ ಅದೇ ಗುಣ, ಅದೇ ನೀತಿ ನಮ್ಮನ್ನು ಇಷ್ಟ ತನಕೂ ನಾವು ಮಾಡ್ತಕ್ಕಂಥ. ಇನ್ನು ನಮ್ಮ ಮುಂದೆ ನಮ್ಮ ಪೀಳಿಗೆಗೂ ಕೂಡ ಈ ರೀತಿ ನಾವು ಮಾಡತಕ್ಕಂಥ ಕೆಲಸ ತಂದೆ ಮಾಡಿದ ಮಕ್ಕಳು ಮಾಡುವಂಥ ಚೈತನ್ಯ ಬರಬೇಕು. ಇನ್ನು ಮುಂದ್ಗಡೆ ಆಗುವಂಥ ಕೆಲಸ ಮಾರಿ ಹಬ್ಬ ಕೋಲ ಆಗುವಂಥದ್ದಕ್ಕೆ ಸಹಕಾರ ಆಗಬೇಕು. ದೇವರು ಒದಗಿಸ್ಕೊಡ್ಬೇಕು. ಈ ಇದಕ್ಕೆ ಧನ್ಯವಾದಗಳು. ನಿಮ್ಮ ಹೆಸರು? ಚಂದ್ರು. ನಾವು ಮುಂಟಾನಿ ಕುಡಿಯೋರು. ನಾವು ಇಲ್ಲೇ ಏನಾದರೂ ಸೇವೆ ಆದರೆ ನಾವು ಬಂದು ಎಲ್ಲ ಸೇವೆ, ನಾವು ಮೊಮ್ಮಗಿಯರು ಎಲ್ಲ ಸೇರ್ಕೊಂಡು ಏನು ಭಂಡಾರ ತರೋದು, ಚಪ್ಪರ ಗುಡ್ಸೋದು, ತೆಗೆಯೋದು ಎಲ್ಲ ಕೆಲಸವನ್ನು ಮಾಡಿ ನಾವು ಎಲ್ಲ ಸೇವೆಗೂ ಇಲ್ಲಿ ಬರ್ತೀವಿ. ಎಲ್ಲ ಸೇವೆಯನ್ನು ಮಾಡ್ತೀವಿ ಅಂತೇಳಿ ಪ್ರತಿ ವರ್ಷನೂ ಮಾಡ್ತೀವಿ. ದೀಪಕ್ಕೆ ಕೋಲ ಮಾರಿ ಹಬ್ಬ ಪ್ರತಿಯೊಂದು ಕೆಲಸವನ್ನು ಮಾಡ್ತೀವಿ. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ನಾವೆಲ್ಲ ಮನೆಯವರು ಒಂದೇ ಮನೆಯವರು. ಇದು ಕೆಲಸಗೊಂದು ಹೆಂಗೆ ಎಲ್ಲ ಒಟ್ಟಿಗೆ ಬರೋದು. ಈಗ ಕೆಲಸ ದೀಪೋತ್ಸವ ಕೋಲ ಎಲ್ಲ 3 ವರ್ಷ ಒಂದು ಸರ್ತಿ ಮಾಡೋದು. ಮತ್ತು
ಮಧುರ ಪೂಜೆ ಅಂತ ಒಂದು ಮಾಡ್ತಾರೆ ಉರ್ಸೋದಾಗ ಅವಾಗ ಎಲ್ಲರೂ ಸೇರ್ತೀವಿ ಎಲ್ಲ ಸೇರ್ತೀವಿ. ಇದೊಂಥರ ಹಬ್ಬ ಥರ ನಿಮ್ಗೆ. ಹಬ್ಬದ ಥರನೇ ಇಂತಿಂಥವ್ರು ಅಂತ ಒಂದು ಕೊಡುಗೆ ಲೆಕ್ಕ ಅಂತ ಉಂಟು ಇಲ್ಲಿ. ನಾವು ಇಲ್ಲಿ ಸೊಳ್ಗೋಡೋದು. ನಾವು ಪ್ರತಿ ವರ್ಷ ನಮ್ಮ ಬೆಳಾರಮ್ಮನ ಕರ್ಸನ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ದೀಪೋತ್ಸವ, ಆಮೇಲೆ ನಮ್ಮ ಕೆಂಡ ಹಬ್ಬ, ಇವನ್ನೆಲ್ಲ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಇದನ್ನು ನಡೆಸ್ಕೊಂಡು ಹೋಗ್ತೀವಿ. ಮೇಲೆ ಹೊಸ ಚೌಡಿ ದೇವಸ್ಥಾನ ಯಾವತ್ತು ಪೂಜೆ ನಡೀತದ ಆ ದಿವಸ ನಮ್ಮಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಪ್ರತಿ ವರ್ಷ ಈ ಕ್ರಮಗಳು ನಾವು ಮಾಡ್ತಾ ಹೋಗ್ತೀವಿ. ಇವತ್ತಿನ ದಿವಸ ದೀಪೋತ್ಸವ ಮೇಲೆ ಹೇಗೆ ಮಾಡ್ತಾರೋ ಅಲ್ಲಿ ಆದ ಪ್ರದಕ್ಷಿಣ ಇಲ್ಲೇ ಅವರು ನಿಲ್ಲಿಸ್ಕೊಂಡು ನಾವು ಈ ಕೆಲಸನ ಮುಂದುವರಿಸ್ತೀವಿ. ಪ್ರತಿ ವರ್ಷನೂ ಇಲ್ಲಿ ದೀಪೋತ್ಸವ ಆಗೋ ಟೈಮಲ್ಲಿ ದರ್ಶನಗಳೆಲ್ಲ ನಡೀತವೆ. ಈ ಭಾಗದಲ್ಲಿ ಯಾವ್ಯಾವ ದೇವರು? ನಮ್ಮ ಗ್ರಾಮದ ಬೆಳಗಾಮ ಹಾಗೂ ಪಂಜಳ್ಳಿ, ಚೌಡೇಶ್ವರಿ, ಹಳಿದಯ್ಯ, ಇಷ್ಟು ದೇವರುಗಳಿಗೆ ನಾವು ಪೂಜೆಗಳನ್ನು ಆಚರಿಸ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷನೂ ಹಳ್ಳಿ ಹಬ್ಬ ಮಾಡಿದ ಟೈಮಲ್ಲಿ ಈಗ ಮೊನ್ನೆ ಕೋಲಾಟದೊಂದು ಹಬ್ಬ ತರ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೂಡ ನೀವು ಈ ಭಾಗಕ್ಕೆ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ನೀವು ಅಲ್ಲಿ ಕೋಲಾಟ ಶುರು ಮಾಡ್ತೀವಿ? ಇಲ್ಲ ಕೋಲಾಟ ನಾವು ಶುರು ಮಾಡೋದು ಅದು ಬೇರೆ, ದೀಪಾವಳಿ ಹಬ್ಬಕ್ಕೆ ಮಾತ್ರ. ಇದನ್ನ ನಾವು ಪ್ರತಿ ವರ್ಷ ಯಾವ ಪೂಜೆಗಳು ನಡೀತಾವ ಆ ಸಂದರ್ಭದಲ್ಲಿ ಇಲ್ಲಿಗೆ ದೇವ್ರ ಹತ್ರ ಬಂದು ಅವ್ರಿಗೆ ಏನಾದ್ರು ಪೂಜೆ ಗೀಜೆ ಮಾಡಿ ಆ ನಂತರ ನೀವು ಅದನ್ನು ಕೋಲಾಟ ಮಾಡ್ತೀವಿ. ಹೌದು, ಒಂದು ಹಣ್ಕಾಯಿ ಕೊಟ್ಟು ಪೂಜೆ ಮಾಡಿಕೊಂಡು ನಾವು ಅಲ್ಲಿ ಹೋದ ಕೆಲಸ ಮಾಡ್ತೀವಿ. ಪೂಜೆ ಅಷ್ಟೇ. ಅದು ಎಷ್ಟು ದಿನದ್ದು ನೀವು ಕಾರ್ಯಕ್ರಮ ಮಾಡ್ತೀರಾ? ಇಲ್ಲಿ ಕೋಲಾಟದ 7 ದಿನ ಮಾಡ್ತೀವಿ ನಾವು. 7ನೇ ದಿನಕ್ಕೆ ಗ್ರ್ಯಾಂಡ್ ಆಗಿರುತ್ತೆ. ಗ್ರ್ಯಾಂಡ್ ಆಗಿರುತ್ತೆ. ಅದನ್ನ ನಾವು ಬಲಿ ದೇವ್ರನ್ನ ಮಾಡಿ ಅದನ್ನ ಯಾವ ಕ್ರಮದಲ್ಲಿ ಬಿಡ್ಬೇಕು ಅದೇ ಕ್ರಮದಲ್ಲಿ ನದಿವರೆಗೆ ಹೋಗಿ ನದಿಗೆ ತೆಪ್ಪ ಕಟ್ಟಿ ತೆಪ್ಪದಲ್ಲಿ ಕೂರಿಸಿ ಅಲಂಕಾರದಲ್ಲಿ ನಾವು ಕೆಳಗೆ ಬಿಟ್ಬಿಡ್ತೀವಿ. ಅಂದ್ರೆ ಕೆಲವು ಹಿರಿಯರು ಇದ್ದಾಗ ಮಾಡಿಸ್ಕೊಂಡು ಬಂದಿತ್ತು. ಹೌದೌದು. ಸಂದರ್ಭದಲ್ಲಿ ಕೆಲವು ವರ್ಷಗಳು ಹಂಗೆ ಸ್ಥಗಿತವಾಗಿತ್ತು. ಹೌದೌದು. ಮತ್ತೆ ಆ ನಂತರ ಈ ಸಲ ಮಾತ್ರ ಈ ದೀಪಾವಳಿ ಹಬ್ಬ ಕಳೆದ ಮೇಲೆ ಈಗ ಮತ್ತೆ ಶುರು ಮಾಡ್ಕೊಂಡಿದ್ವಿ. ಹೌದೌದು. ಮತ್ತೆ ಈಗ ವರ್ಷ ನಾವು ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹೌದು. ನಿಮ್ಮ ಹೆಸರು? ಚಂದ್ರಯ್ಯ ಅಂತ ಹೇಳ್ತೀನಿ. ಒಳಗಡೆ ಯಾವ್ದಾದ್ರು ಗೊತ್ತುಂಟಲ್ಲ? ಒಳಗಡೆ ಎಷ್ಟು ಇದಾವೆ ಅಂತ ಹೇಳಿ. ಇದು ಮೂಲ ಗಣಪತಿ. ಇದು ರಾಜದೈವ. ರಾಜದೈವ ಧೂಮಾವತಿ, ಆಮೇಲೆ ನಂದಿಕೋಣ, ಒಂದು ಬೇಟೆಗಾರ. 4 ದೈವಗಳು ಒಳಗಿದೆ. ಅದರ ದರ್ಶನ ಎಲ್ಲ ಉಂಟು. ಹೌದು. ಹನುಮಂತ ದೇವರು, ಆಂಜನೇಯ, ಅದರದ್ದು ದರ್ಶನನೂ ಉಂಟು ಕೋಲದಲ್ಲಿ. ಅಲ್ಲಿಂದ ಜಟ್ಗ ಅನ್ನೋದು, ಜಟ್ಗ ದೇವರು ಅಂತ, ಇದ್ರದ್ದು ದರ್ಶನ ಉಂಟು ಕೋಲದಲ್ಲಿ. ಬನ್ನಿ. ಇದು ರಕ್ತೇಶ್ವರಿ ಅಂತ, ಇದು ಕೋಲದಲ್ಲಿ ದರ್ಶನ ಎಲ್ಲ ಉಂಟು, ಕೋಲ ಉಂಟು ವರ್ಷದ. ಇದು ಪಂಜರ್ಲಿ ದೇವರಂತ. ಇದು ಒಂದು 2-3 ವರ್ಷ ಆಯ್ತು ಕೋಲ ಮಾಡ್ಬೇಕಿತ್ತು, ಮಾಡಿಲ್ಲ. ಈ ಸರಿ ಮಾಡೋಣ ಅಂತ ಇದೀವಿ. ಇದು ಇದು ಬಲಿಕಲ್ಲು. ಇಲ್ಲಿ ಹಬ್ಬದಲ್ಲಿ ಬಲಿಕಲ್ಲು ಅಂತ, ಅದಕ್ಕೆ ಹಬ್ಬದಲ್ಲಿ ಈಡುಗಾಯಿ ಹೊಡೆಯೋದು. ಇಲ್ಲಿ ಎಲ್ಲ ಸೇರಿದರೆಲ್ಲ ಇಲ್ಲೊಂದು ಈಡು, ಮತ್ತೆ ಇಲ್ಲಿ ನಮ್ಮ ಏನು ಕೊಡುಗೆ ಮಂಥನ ಉಂಟು, ಮಂಥನದವರು ಎಲ್ಲರೂ ಸೇರಿ ಇಲ್ಲಿ ಅವತ್ತಿನ ದಿನ ಭಂಡಾರ ಹೋಗೋ ದಿನ ಈಡುಗಾಯಿ ಹೊಡಿತೀವಿ ಇಲ್ಲಿ. ಇದು ನಾಗರ ದೇವರು. ಇದಕ್ಕೂ ಇಲ್ಲಿ ಪೂಜೆ ಆಗತ್ತೆ, ಇಲ್ಲೂ ಪೂಜೆ ಆಗ್ತದೆ ದಿನನಿತ್ಯ. ಅಂತ ಮಂಗಳವಾರ ಶುಕ್ರವಾರ. ಇದು ವಿಷ್ಣುಮೂರ್ತಿ ಅಂತ. ಇದು ಕೋಲದ ಟೈಮಲ್ಲಿ ದರ್ಶನ ಎಲ್ಲ ಉಂಟು, ಕೋಲ ಉಂಟು, ಪ್ರತಿಯೊಂದು ಕೋಲ ಉಂಟು. ಹೌದು. ಇದು ಪಂಜರ್ಲಿ. ಇದಕ್ಕೂ ನೇಮೋತ್ಸವದಲ್ಲಿ ಎಲ್ಲ ಹಣಕಾಯಿ ಪೂಜೆ ಇದೆಲ್ಲ ಆಗುತ್ತೆ, ಕೋಲನೂ ನಡೀತದೆ. ಇದು ಅನಾದಿ ಕಾಲದ ಮರಗಳು, ಭಾರಿ ವರ್ಷಗಳಿಂದ ಇದರಲ್ಲಿ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. ಇದು ಮಾಸ್ತಿಕಲ್ಲು ವೀರಗಲ್ಲು ಅಂತ. ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂಥದ್ದು. ಆಮೇಲೆ ಇದು ಈ ದಾನಿಗಳೇನು ಯಾರ್ಯಾರು ಏನು ಇದಕ್ಕೆ ದೇವಸ್ಥಾನ ಕಟ್ಟಲಿಕ್ಕೆ
ಅನುಕೂಲ ಮಾಡಿಕೊಟ್ಟಿದೆ ಅಂತ ಎಲ್ಲರದು ಹೆಸರು ಇದನ್ನೆಲ್ಲ ಇದು ಮಾಡಿದ್ದೀವಿ, ನೇಮಕ ಮಾಡಿದ್ದೀವಿ. ಇದು ಅರಮನೆ ಜಟ್ಗೆ ಅಂತ ಕೋಲದಲ್ಲಿ ಇದಕ್ಕೂ ನೇಮೋತ್ಸವ ಎಲ್ಲ ಕೊಡ್ತೀವಿ. ಅದೇ ರೀತಿ ಇದು ಅಡ್ಕೋಡ್ ಚೌಡಿ ಇವತ್ತು ಅದರ ದರ್ಶನ ಎಲ್ಲ ಉಂಟು, ಇವತ್ತು ದರ್ಶನ ಉಂಟು. ಆಮೇಲೆ ಇದು ಸುರುಳ್ಮನ್ ಚೌಡಿ ಅಂತ ಸುರುಳ್ಮನ್ ಚೌಡಿ ಅಂತ ಚೌಡಿ, ಇದಕ್ಕೂ ಇದು ಕೋಲದಲ್ಲೆಲ್ಲ ದರ್ಶನ ಉಂಟು. ಇದು ಕೋಲ ನಡೀತದೆ. ಹಾಂ, ಇದೊಂದು ಪೂಜೆ ಮಾಡೋ ಸ್ಥಳ ಇದು. ಇಲ್ಲಿ ಸಾಕು. ಇದು ಬೆಳ್ಳಾರಮ್ಮ ಮತ್ತು ಹಳ್ಳಿ ದೇವರ ಇದಾಗ್ತದೆ. ಇವತ್ತು ಪೂಜೆ ಉಂಟು, ದೀಪೋತ್ಸವ. ಇಲ್ಲಿ ಗಣ ಎಲ್ಲ ಉಂಟು, ಹಳ್ಳಿ ದೇವ್ರದ್ದು ಉಂಟು, ಬೆಳ್ಳಾರ ದೇವ್ರದ್ದು ಉಂಟು. ಆಮೇಲೆ ದೀಪೋತ್ಸವ ಎಲ್ಲ ನಡೆಯಕ್ಕೆ ಉಂಟು ಇಲ್ಲಿ. ಇದು ಪಂಜಿರ್ಲ ದೇವರಂತ. ಇದು ಕೋಲದಲ್ಲಿ ಇದು ನೇಮೋತ್ಸವ ಎಲ್ಲ ಉಂಟು. ಆಮೇಲೆ ಚೌಡಿ, ಇದಕ್ಕೂ ನೇಮೋತ್ಸವ ಉಂಟು ಕೋಲದಲ್ಲಿ. ಇದು ಹಳ್ಳಿ ದೇವರಂತ. ಇವತ್ತು ಸಾಯಂಕಾಲ ದರ್ಶನ ಎಲ್ಲ ಉಂಟು. ಅದೇ ರೀತಿ ಇದು ಕಾವಿನ ಕಲ್ಲು, ಅದಕ್ಕೂ ಬೆಳ್ಳಾರ ದೇವರ ಹಬ್ಬ ಆಗತ್ತಿಗೆ ಅದಕ್ಕೊಂದು ಇದು ಜೀವ ಕೊಡ್ತೀವಿ. ಅದು ಕೊಡೋದು ಇಲ್ಲಿ ಹಬ್ಬ ಮಾಡಿ ಇದು ಮಾಡ್ತಾರೆ, ಊಟ ಎಲ್ಲ ಮಾಡ್ತಾರೆ. ಭಂಡಾರ ಮನೆಗೆ ಹೊರಡೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.